ಹಾಗೆ MLA ಅವ್ರು ಏನು ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಪರಿಗಣನೆ ತಗೋಬೇಕು ಹೊರತು ದುಡ್ಡಿಗೆ ಮಂತ್ರಿಗಳ ಖಾತೆಗಳನ್ನ ಮಾರಾಟ ಆಗುವಂತದ್ದು ನನಗ ಭಯ ಅನಿಸ್ತದೆ. ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗೆ ಕೊಡ್ಬೇಕಂತ ಕೊಡ್ಬೇಕು. ಯಾಕಂದ್ರ ನೀವು ನೋಡ್ತಲ್ಲ ಮುಖ್ಯಮಂತ್ರಿ ಯಾವ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯನವ್ರು ಇದ್ದಾಗ ಅವ್ರಿಗೊಂದು ರೀತಿ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣ ಅವ್ರೇನು ಇಷ್ಟು ಹಪಾಪಿದ್ರು ಈಗ ಬಂದವರು ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಯಾವ ರೀತಿ ಇದೆ. ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ ಮತ್ತ ಅವ್ರಿಗೆ ಮೋಸ ಮಾಡೋದಂತವ್ರ ಹೆಸರಿಗೆ ಹೊರಗೆ ಬರ್ಲಕ್ಕಿಲ್ಲ. ಸಿದ್ದರಾಮಯ್ಯನವ್ರಿಗೆ ಅವ್ರ ಮಕ್ಕಳಿದ್ದೆ ಬೆನ್ನಲ್ಲಿ ಅವ್ರು ಬಹಳ ನಂಬಿದ್ರು ಮುಂದಿನ ಅವಧಿಗೆ ನಮ್ಮ ಹಿಂದುಳಿದ ದಲಿತ ನಾಯಕ ಇವರೇ ಅನ್ನೋಷ್ಟು ಮಟ್ಟಿಗೆ ಅವ್ರನ್ನ ಬೆಳೆಸ್ತಾ ಇತ್ತು. ದುರ್ದೈವ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ಬೆನ್ನಿಗೆ ಚೂರು ಹಾಕಿದವ್ರು ಹಿಂದಿರೋರೆ ಇದು ಇತಿಹಾಸನೇ ಹಂಗೆ ಇದೆ. ಎಲ್ಲಾರು ಮಕ್ಕಳಿದ್ದವ್ರೆ ಮಾಡ್ಯಾರ. ಈಗ ಎಲ್ಲಾ ಹಾಲು ಮತ್ತು ಸಮಾಜ ಗುರ್ತಾಗಿದೆ ಯಾರು ಸಿದ್ದರಾಮಯ್ಯನವ್ರ ಬೆನ್ನಿಗೆ ಚೂರು ಹಾಕ್ಯಾರ ನಾ ಹೇಳುದು ಬೇಕಾಗಿದೆ. ಅವ್ನ ನಮಗೂ ಅನುಕಂಪ ಐತಿ ಸಿದ್ದರಾಮಯ್ಯನವ್ರ ಬಗ್ಗೆ. ಯಾಕಂದ್ರೆ ಈ ರೀತಿ ಅವಮಾನಕಾರಿಯಾಗಿ ತೆಗಿಬಾರ್ದು, ಗೌರವದಿಂದ ತೆಗಿಬೇಕು. ಹಿಂದೆ ವೀರೇಂದ್ರ ಪಾಟೀಲ್ಗೂ ಇದೇ ರೀತಿ ಕಾಂಗ್ರೆಸ್ ಅದು ಏನು ಏರ್ಪೋರ್ಟ್ ನಲ್ಲಿ ರಾಜೀವ್ ಗಾಂಧಿ ಡಿಕ್ಲೇರ್ ಮಾಡ್ತಾರೆ ವೀರೇಂದ್ರ ಪಾಟೀಲ್ ಇದ್ದಾರೆ. ಅಲ್ಲಿಂದ ಸಿದ್ದರಾಮಯ್ಯನವ್ರಿಗೂ ವೀರೇಂದ್ರ ಪಾಟೀಲ್ರಿಗೂ ನೋಡ್ಬಿಟ್ರೆ ಕಾಂಗ್ರೆಸ್ ನಲ್ಲಿ ಪ್ರಭಾವಿ ಮತ್ತು ಜನಮೆಚ್ಚಿದ ನಾಯಕರನ್ನ ಯಾವ ರೀತಿ ಅವಮಾನ ಮಾಡ್ತಾರೆ. ಮತ್ತು ಬಹಳ ಹೇಳ್ತಿದ್ರು ನಮ್ಮ ರಾಹುಲ್ ಗಾಂಧಿ ಹಿಂದುಳಿದವರು ದಲಿತರು ರಾಜ್ಯ ಮುಖ್ಯಮಂತ್ರಿ ಆಗ್ಬೇಕು, ಕ್ರಿಕೆಟ್ ನಲ್ಲಿ ಪ್ಲೇಯರ್ ಆಗ್ಬೇಕು, ಹಾಕಿ ಪ್ಲೇಯರ್ ಆಗ್ಬೇಕು, ನಾಗ ಗಗನಯಾತ್ರೆಯನ್ನ ಅವರೇ ಮಾಡ್ಬೇಕಂತ. ಇವತ್ತು ಕಾಂಗ್ರೆಸ್ನ ಎಲ್ಲೆಲ್ಲಿ ರಾಜ್ಯದಲ್ಲಿ ಅದಾವು ಎಲ್ಲಾ ಮೇಲ್ಜಾತಿಯವರು ಅದ. ಕರ್ನಾಟಕ ತೆಲಂಗಾಣ ಯಾರು ರೆಡ್ಡಿ, ಅಲ್ಲಿಂದ ಯಾವ್ದು ಕೇರಳ ಅಪ್ಪರ್ ಕ್ಲಾಸ್, ಅಲ್ಲಿಂದ ಏನೋ ಜಾರ್ಖಂಡ್ ಅದೇ ಉತ್ತರಾಂಚಲ ಅಲ್ಲಿನೂ ಅಪ್ಪರ್ ಅಂದ್ರೆ ಎಲ್ಲಾ ಮೇಲ್ಜಾತಿಯವರು ಮುಖ್ಯಮಂತ್ರಿ ಆಗ. ಈ ನಿಮಗೆ ರಾಹುಲ್ ಗಾಂಧಿಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮಾತಾಡೋ ನೈತಿಕ ಇಲ್ಲ. ಏನಾದರೂ ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವ್ರನ್ನ ತೆಗಿತೀವಿ. ಸಿದ್ದರಾಮಯ್ಯನವ್ರು ತೆಗಿದ್ರ ಮೂಲಕ ಕಾಂಗ್ರೆಸ್ ದಲಿತು ಹಿಂದುಳಿದ ವರ್ಗದ ವಿರೋಧಿ ಅನ್ನೋದು ಸ್ಪಷ್ಟ. ಒಂದು ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದವರದನ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ದಲಿತರದನ್ರಿ. ಮತ್ತೆ ಯಾಕೆ ತೆಗೆದ್ರಿ ಸಿದ್ದರಾಮಯ್ಯನವ್ರನ್ನ? ಅಥವಾ ಸಿದ್ದರಾಮಯ್ಯನವ್ರು ತೆಗೆದ್ರಿ ಏನ್ ಕಾರಣ ಕೊಡ್ತೀರಿ? ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇದ್ರ ಯಾವ್ದಾದ್ರು ಭ್ರಷ್ಟಾಚಾರ ಆರೋಪದಲ್ಲಿ ಅವ್ರ ಶಿಕ್ಷೆ ಆಗಿದ್ರ? ಬಿಜೆಪಿಯವ್ರಂತೂ ಮಾಡ್ಲಿಲ್ಲ, ಅವ್ರ ಭ್ರಷ್ಟಾಚಾರ ತೆಗೆದಾಗಲಿಲ್ಲ, ಏನೂ ಮಾಡ್ಲಿಲ್ಲ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನೋಂತ ಬಹಳ ಖುಷಿ ಇರೋದು ಯಾರಿಗೆ ಅಂದ್ರೆ ಬಿಜೆಪಿ ರಾಜ್ಯಕ್ಕೆ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಲ್ಲಿ. ಯಾಕಂದ್ರೆ ಒಂದ್ ಪಾರ್ಟಿ ಸಂಪರ್ಕಿದ್ದಾರೆ. ಮೊದಲ ಫೋನ್ ಹೋಗಿದ್ದೆ ಬಿಜೆಪಿ ರಾಜ್ಯಾಧ್ಯಕ್ಷರು DK ಶಿವಕುಮಾರ್, ಅಭಿನಂದನೆ ಸಲ್ಲಿಸಿ ನಮ್ಮ ಅಪ್ಪನ ದೋಸ್ತ ಮನೆಗೆ ಹೋದ, ನನ್ನ ಪಾರ್ಟ್ನರ್ ಮುಖ್ಯಮಂತ್ರಿ ಆದ. ಯಾರು? ಬಿಜೆಪಿ ರಾಜ್ಯಾಧ್ಯಕ್ಷ. ಬಿಸ್ನೆಸ್ ಪಾರ್ಟ್ನರ್ ಅವರೇ ಹೇಳಿರಲ್ಲ, ಸುವರ್ಣದಾಗ ಒಂದು ವಿಶ್ವ ಇಲ್ಲ ಎರಡರೂ ಅದಾರ ಬಿಡೋದು. ಅದು ಬಿಸ್ನೆಸ್ ಪಾರ್ಟ್ನರ್ ಅವ್ರಿಗೆ ಒಪ್ಕೊಂಡಾರ ಪಾಪ. ಹಿಂಗಾಗಿ ಸಿದ್ದರಾಮಯ್ಯನವ್ರು ಆಗಿದ್ರ ಬಗ್ಗೆ ನೋಡಿ, ನಾವು ಯಾವ್ದೇ ಪಾರ್ಟಿಯಾಗ ಇರ್ಬೋದು, ಕೆಲವೊಂದು ವಿಚಾರ ಬಂದಾಗ ನಾವು ಅವರು ಬಿಜಾಪುರ ಬಂದಾಗನೆ ಕೆಲವೊಂದು ಮೊನ್ನೆ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಟ್ಟು ಪಟಾಕ್ಷಿ ಹಾಕ್ತಾರೆ. ಎದಕ್ಕೆ ಹಾಕ್ತಿದ್ರು ಹಿಂದೂಗಳು ಯಾರು ಅಂತಿಲ್ಲ. ಯಾವ ರಾಜ್ಯ ಬಾಪು ಮುಲ್ಲಾರೆ ಸಿದ್ದರಾಮಯ್ಯ ತೆಗೆದಕ್ಕೆ ಬಂದರೆ ಒಂದು ಸ್ಟೇಟ್ಮೆಂಟ್ ತೋರಿಸ್ರಿ, ಸಿದ್ದರಾಮಯ್ಯ ಹಟಾನೆ के बाद हम सबक सिखाएंगे 28 में ध्यान ನನ್ನ ಮಗ ಒಬ್ಬರೇ ನನ್ನ ಮಗ ಇಟ್ಟು ಸಾಬರಿ ಮಾಡಿದಾರ ಸಿದ್ದರಾಮಯ್ಯವರು. ಅದೇ ಸಿದ್ದರಾಮಯ್ಯನವ್ರಿಗೆ ನಾ ಇಷ್ಟೇ ಹೇಳ್ತೀನಿ, ನಾ ಹೇಳಿದ್ದೇನು ಹೆಚ್ಚಾಗಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜನ, ನೀವು ಅವ್ರಿಗೆ ಏನೇ ಮಾಡ್ಲಿಲ್ಲ ಅಂದ್ರು ಇವತ್ತು ನಾವು ಒಬ್ಬ ಲಿಂಗಾಯತರ ಮಾಡಿಲ್ಲ, ನಾ ಹೀನಾಯವಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ನನಗೂ ಅವ್ರ ಬಗ್ಗೆ ಒಂದ್ ರೀತಿ ಗೌರವ ಇದೆ. ಯಾಕಂದ್ರೆ ಸೀನಿಯರ್ ಲೀಡರ್ ಹೆಚ್ಚು ಮುಖ್ಯಮಂತ್ರಿ ಆಗೋದು. ಮತ್ತು ಇನ್ನೊಂದು ಸಿದ್ದರಾಮಯ್ಯ ಒಳ್ಳೆ ಗುಣನು ಹೇಳ್ಬೇಕಾಗ್ತದೆ. ಒಂದು ವೈಯಕ್ತಿಕ ದ್ವೇಷ ಮಾಡಿ ನಾ ಎಷ್ಟೇ ಟೀಕೆ ಮಾಡ್ಲಿ, ಎಷ್ಟೇ ವಿಧಾನಸಭೆ ಜಗಳಾಗಲಿ, ಆದ್ರೆ ಮುಂದೆ ಹೊರಗೆ ಬಂದು ಆ ಯತ್ನಾಳದ ಏನಿದೆ ಫೈಲ್ ತಗೊಂಡ್ ಬಾ ಇಂತಹ ಕೆಲಸ ಮಾಡೋ ಮುಖ್ಯ. ಆದ್ರೆ ಇನ್ನು ಮುಂದೆ ಇದು ನಡೀತದೆ. ಯಾರ್ಯಾರು ಫೈಲ್ ಅದ ಹುಷಾರಿಲ್ಲ ನಾನು